ಕೊಪ್ಪಳ ಜಿಲ್ಲೆಯ ಮುನಿರಾಬಾದ್ ಕಾಡಾ ಕಚೇರಿಯಲ್ಲಿ ಸಚಿವ ಶಿವರಾಜ್ ತಂಗಡಗಿ ನೇತೃತ್ವದಲ್ಲಿ 126ನೇ ನೀರಾವರಿ ಸಲಹಾ ಸಮಿತಿ ಸಭೆಯನ್ನು ನಡೆಯಿತು. ಸಭೆಯಲ್ಲಿ ರಾಯಚೂರು, ಬಳ್ಳಾರಿ, ಹೊಸಪೇಟೆ ಹಾಗೂ ಕೊಪ್ಪಳ ಜಿಲ್ಲೆಗಳ ಸಚಿವರು, ಶಾಸಕರು, ಸಂಸದರು ಹಾಗೂ ರೈತ ಮುಖಂಡರು ಭಾಗವಹಿಸಿದರು. ಈ ವೇಳೆ ತುಂಗಭದ್ರಾ ಜಲಾಶಯದಿಂದ ವಿವಿಧ ಕಾಲುವೆಗಳಿಗೆ ನೀರು ಹರಿಸುವ ಕುರಿತು ಮಹತ್ವದ ನಿರ್ಧಾರವನ್ನು ಕೈಗೊಳ್ಳಲಾಯಿತು. ಇನ್ನು ಆಗಸ್ಟ್ 11ರಿಂದ ನವೆಂಬರ್ 10ರವರೆಗೆ ಒಟ್ಟು 90 ದಿನಗಳ ಕಾಲ ಕಾಲುವೆಗಳಿಗೆ ನೀರು ಹರಿಸಲು ಸಭೆಯಲ್ಲಿ ನಿರ್ಧರಿಸಲಾಗಿದೆ. ಇದಲ್ಲದೆ ಆಗಸ್ಟ್ 11ರಿಂದ ನವೆಂಬರ್ 17ರವರೆಗೆ ನದಿ ಹಾಗೂ ಕೆರೆಗಳಿಗೆ 500 ಕ್ಯೂಸೆಕ್ ನೀರು ಹರಿಸಲು ನಿರ್ಧರಿಸಲಾಗಿದೆ. ಇದೇ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವ ಶಿವರಾಜ್ ತಂಗಡಗಿ ಅವರು ನೀರಿನ ಲಭ್ಯತೆ ಮತ್ತು ರೈತರ ಹಿತಾಸಕ್ತಿಯನ್ನ ಗಮನದಲ್ಲಿಟ್ಟುಕೊಂಡು ಮುಂದಿನ ನಿರ್ಧಾರವನ್ನ ಕೈಗೊಳ್ಳಲಾಗುವುದು ಅಂತ ತಿಳಿಸಿದ್ದಾರೆ. ನೀರಾವರಿ ಸಲಹಾ ಸಮಿತಿಯ ಸಭೆಯಲ್ಲಿ ನಮ್ಮೆಲ್ಲ 4 ಜಿಲ್ಲೆಯ ಶಾಸಕರ ಒಂದು ಚರ್ಚೆಯಾಗಿ ಕೃಷಿ ಇಲಾಖೆ ಅಧಿಕಾರಿಗಳು, ರೈತ ಮುಖಂಡರು, ಎಲ್ಲ ಶಾಸಕರು ಎಲ್ಲರ ಜೊತೆಗೆ ಚರ್ಚೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀವಿ. ಇವತ್ತಿನಿಂದನೇ ನೀರನ್ನು ಬಿಡುವಂಥ ಕೆಲಸವನ್ನು ಮಾಡ್ತೀವಿ. ತುಂಗಭದ್ರಾ ಎಡದಂಡೆ ಕಾಲುವೆಗೆ ಇವತ್ತಿನಿಂದ ಸ್ಟಾರ್ಟ್ 11ನೇ ತಾರೀಕಿಂದ ನವೆಂಬರ್ 10-11ನೇ ತಿಂಗಳ ಅಂದರೆ 4100 ಕ್ಯೂಸೆಕ್ಸ್ನಂತೆ 90 ದಿನಗಳವರೆಗೂ ನೀರನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ತುಂಗಭದ್ರಾ ಬಲದಂಡೆ ಅಲ್ಲೇ 1700 ಕ್ಯೂಸೆಕ್ಸ್ನಂತೆ 90 ದಿವಸ ಕೊಡುವಂಥದ್ದು. ತುಂಗಭದ್ರಾ ಬಲದಂಡೆ ಕೆಳಮಟ್ಟದ ಕಾಲುವೆಗೆ ಅಲ್ಲಿ 90 ದಿವಸ 650 ಕ್ಯೂಸೆಕ್ಸ್ ಮತ್ತು ರಾಯಬಸವಣ್ಣ ಅಲ್ಲಿ 90 ದಿವಸ 180 ಕ್ಯೂಸೆಕ್ಸ್. ತುಂಗಭದ್ರಾ ಎಡದಂಡೆ ಮೇಲ್ಮಟ್ಟದ ಕಾಲುವೆ ಅಲ್ಲೇ 25 ಕ್ಯೂಸೆಕ್ಸ್ನಂತೆ 90 ದಿವಸವರೆಗೂ ಅದನ್ನು ಕೊಡುವಂಥ ಕೆಲಸ. ಅದರ ಜೊತೆಗೆ ನದಿಗೆ 11ನೇ ತಾರೀಕಿಂದ ನಾಳಿಂದ ಇವತ್ತಿಂದ ಸ್ಟಾರ್ಟ್ ಅಂದ್ರೆ ನಾಳೆ ದಿವಸ ಇಟ್ಕೊಂಡು 500 ಅಂತೆ ಕೆರೆ ಮುಖಾಂತರ ಯಾವುದೋ ನಮ್ಮ ಗುಡ್ಲು ಕೆರೆ, ಆ ಕೆರೆ ಮುಖಾಂತರ